ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾರಾಜ್. ಸೊ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಇದು ಬಂದು ನಮ್ಮ ಮನೆಯ ಮೊದಲನೇ ವ್ಯೂ ಆಗಿರುತ್ತೆ. ಬೆಳಗ್ಗೆದ್ದು ಸೂರ್ಯನ ನೋಡಿಬಿಟ್ಟು ಅದಾದಮೇಲೆ ಸಬ್ಜಾ ಸೀಡ್ಸನ್ನು ತಗೋತೀನಿ ಡೈಲಿ ನಾನು. ಸೊ ಬಾಡಿ ಹೀಟ್ ಇರೋದ್ರಿಂದ ಆಫ್ಟರ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಫಿ ಇಟ್ಕೊಡ್ತೀವಿ. ಯೂಶ್ವಲಿ ನಾನು ಸಕ್ಕರೆ ಕಡಿಮೆ ಯೂಸ್ ಮಾಡೋದು, ಹಾಗಾಗಿ ಬೆಲ್ಲನ ತೊಗೊಂಡು ಬಂದು ಈ ರೀತಿ ಪುಡಿ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಚಪಾತಿಗೆ ರೆಡಿ ಮಾಡಿಕೊಂಡೆ. ಚಪಾತಿ ಎಲ್ಲ ತಿಂದಾದಮೇಲೆ ಸೊ ಇದ್ಕಿದ ಬೇಳೆನಲ್ಲಿ ಇವತ್ತು ನಾನು ಮಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಆಲ್ರೆಡಿ ಇದ್ಕಿದ ಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ ಹಸಿರಿರೋ ಬೇಳೆನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿನ ಜೊತೆಗೆ ಅಷ್ಟು ಗಟ್ಟಿ ಬರೋಲ್ಲ ಸಾಂಬಾರು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೆಯವರು ಇವತ್ತು ಬೇಗ ಡ್ಯೂಟಿಗೆ ಹೋಗಿರೋ ಕಾರಣ ಸೊ ಡೈರೆಕ್ಟ್ ನಾನು ಇವಾಗ ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀಟಾಗಿ ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಅದರ ಜೊತೆಗೆ ನಾನು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಬೇಯಕ್ಕೆ ಇಡ್ತೀನಿ. ಯೂಶ್ವಲಿ ನಮ್ಮ ಮನೇಲಿ ನಾನು ಪಾತ್ರೆನಲ್ಲಿ ಬೇಯೋದು, ಕುಕ್ಕರ್ ತೀರಾ ಕಡಿಮೆ ಯೂಸ್ ಮಾಡೋದು. ಅದೆಲ್ಲ ಆದಮೇಲೆ ನೀಟಾಗಿ ಒಂದು 3/4 ಗಂಟೆ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಕೆಳಗೆ ಇಳಿಸ್ಬಿಟ್ಟು ಸೊ ಇದನ್ನು ನಮ್ಮ ಕಡೆ ಮಸಿಯೋಕೋಲು ಅಂತ ಹೇಳಿ ಕರೀತಾರೆ. ಸೊ ನಾನು ಅದರಲ್ಲಿ ಮಸ್ಕೊತೀವಿ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಇವಾಗ ಗ್ರೈಂಡರಲ್ಲಿ ರುಬ್ಕೊಬಿಡ್ತಾರೆ. ಸೊ ಮಿಕ್ಸಿನಲ್ಲಿ ನಾನು ಆ ರೀತಿ ಮಾಡಲ್ಲ. ನಮ್ಮ ಮನೆಯಲ್ಲಿ ಈ ರೀತಿ ಕೋಲಲ್ಲೇ ನಾನು ಮಸ್ಕೊಡೋದು. ನೀಟಾಗಿ ಸಾಫ್ಟಾಗಿ ಮಸ್ಕೊತೀನಿ. ಮತ್ತು ಬೇಳೆಗಳು ಹಂಗೆ ಇರುತ್ತೆ, ಅದು ಚೆನ್ನಾಗಿರುತ್ತೆ ಸೈಡಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ತಟ್ಟೆಯಲ್ಲಿ. ಸೊ ನಮ್ಮ ಮನೆಯವ್ರಿಗೆ ಹಿಂಗೆ ಮಾಡಿದ್ರೇ ಇಷ್ಟ. ನೀಟಾಗೆಲ್ಲ ಮಸ್ತ್ಬಿಟ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್. ಸೊ ಎಲ್ಲ ಮಸ್ಕೊಂಡೆಲ್ಲ ಆದಮೇಲೆ ನಾನು ಅದಕ್ಕೆ 1-1.5 ಸ್ಪೂನ್ ಧನಿಯಾ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋ ಕಾರಣ ಸ್ವಲ್ಪ 1/4 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ನಾನೇನು ಮಾಡಿ ಸೌಟಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನಾನು ಸೊಪ್ಪಿನಿಂದ. ಆಫ್ಟರ್ ಅದಕ್ಕೆ ಒಗ್ಗರಣೆಗೆ ನೆನಪೆ ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು, ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಮಾಡ್ತಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿರೋಂಥದ್ದನ್ನು ಕಾಯನ್ನು ಆ್ಯಡ್ ಮಾಡಿದ್ರೆ ಮಸಾಲೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಸೊ ಕಾಯಿ ತುರಿದಿಟ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನಾನು ಆಲ್ರೆಡಿ ಬೇಯಿಸ್ಕೋಬೇಕಾದ್ರೆ ಸಾಲ್ಟ್ ಹಾಕಿದ್ದೆ. ಸೊ ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ ಸಾಂಬಾರು ರೆಡಿ ಆಯಿತು. ಇದಕ್ಕಿದ ಬೇಳೆ ಮಸೊಪ್ಪಿನ ಸಾರು.